ಇದು ನಮ್ಮ ಮನೆಯವರು ಭುವನೇಶ್ವರ್ ಹೋಗಿದ್ರಲ್ಲ, ಅಲ್ಲಿಂದ ಬರುವಾಗ ಯಾವಾಗಲೂ ಪ್ರತಿ ವರ್ಷ 10 ವರ್ಷದ ಮೇಲಾಯಿತು, 11 ವರ್ಷ ಅನಿಸುತ್ತೆ. ಅವಾಗಿಂದನೂ ಒರಿಸ್ಸಾ, ಭುವನೇಶ್ವರ, ಜಗನ್ನಾಥ ಟೆಂಪಲ್ಲು ಪ್ರತಿ ವರ್ಷ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಅಂದರೆ ಆ್ಯನ್ಯುವಲ್ ಮೀಟಿಂಗ್ ಕೂಡ ಅಲ್ಲೇ ಇದ್ದರೂ ಕೂಡ, ಅಲ್ಲಿಲ್ಲ ಅಂದರೂ ಕೂಡ ಪ್ರತಿ ವರ್ಷ ಹೋಗ್ತಾ ಇದ್ದಾರೆ. ಅಲ್ಲಿದು ಸ್ಪೆಷಲ್ ಏನಂದರೆ ಇಲ್ಲಿ ಬೆಂಗಾಲ್ ಸ್ವೀಟ್ಸ್ ತುಂಬ ಚೆನ್ನಾಗಿದೆ. ಬೆಂಗಾಲ್ ಸ್ವೀಟ್ಸಲ್ಲಿ ಇದು ಆ್ಯಕ್ಚುಲಿ ಪಿಸ್ತಾ, ಇದು ಎಲ್ಲ ಕಡೆ ಸಿಗುತ್ತೆ. ಇದು ಆ್ಯಕ್ಚುಲಿ ಬೆಂಗಾಲ್ ಸ್ವೀಟು ಸಿಗುತ್ತೆ, ಬಟ್ ಈ ಟೇಸ್ಟ್ ಕೊಡೋಲ್ಲ ಅಂದ್ಕೊತೀನಿ. ತುಂಬ ಚೆನ್ನಾಗಿದೆ. ಇದೊಂಥರ 2 ಲೇಯರ್ ಇದೆ. ಇದೊಂದು ತುಂಬ ಖಾಲಿಯಾಗಿ ಹೋಯಿತು. ಬಾಕ್ಸ್ ತಂದಿದ್ದೆಲ್ಲ ಮಕ್ಕಳು ರಾತ್ರಿನೇ ಕೂತ್ಕೊಂಡು ತಿಂದುಬಿಟ್ರು. ಸೊ ತುಂಬ ಚೆನ್ನಾಗಿದೆ. ಅದಾದ ನಂತರ ಇದೊಂದು ಬೆಂಗಾಲ್ ಸ್ವೀಟ್ಸು, ಆ ಥರ ಏನೋ ಸ್ವೀಟಾಗಿದೆ. ಇದು ಆ್ಯಕ್ಚುಲಿ ಸ್ವೀಟ್ ಇದೆ. ಆಮೇಲೆ ಇದೊಂದು ಪ್ರಸಾದ ಪೂರಿ ಜಗನ್ನಾಥದಲ್ಲಿ ಪ್ರಸಾದ. ಈ ಪ್ರಸಾದ ಇದ್ರ ಒಳಗಡೆ ಈ ಥರ ಎಲ್ಲ ಇರುತ್ತೆ. ಈ ಥರ ಇದು ಸ್ವೀಟ್ ಇದೆ. ಅದು ಆ್ಯಕ್ಚುಲಿ ಇದು ಖಾರ ಇದೆ. ಈ ಥರ ಪ್ರಸಾದನ ಅಲ್ಲಿ ಸಿಗುತ್ತೆ. ಇದು ಬಂದು ಆ್ಯಕ್ಚುಲಿ ಸ್ವೀಟ್ಸ್. ಅದು ಅಲ್ಲಿಂದ ಸ್ವೀಟ್ಸ್ ಏನು ಹೆಸರು ಅಂತ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಚೆನ್ನಾಗಿದೆ, ಸ್ವೀಟ್ ಆಗಿದೆ, ಚೆನ್ನಾಗಿದೆ. ಅಲ್ಲಿಂದ ಏನು ತಂದರು ಅಂತ ಹೊರಟ್ರೆ ಇವಾಗ ಪೂರಿ ಜಗನ್ನಾಥದ ಪ್ರಸಾದ ಇದು. ಆ್ಯಕ್ಚುಲಿ ಪೂರಿ ನಾನೆಲ್ಲ ಸ್ವಲ್ಪ ಹಂಚೋದಿತ್ತು, ಎಲ್ಲರಿಗೂ ಕೊಟ್ಬಿಟ್ಟೆ ಆ್ಯಕ್ಚುಲಿ. ಅದಾದಮೇಲೆ ವಿಡಿಯೋ ಮಾಡೋಕ್ಕೆ ಹೊರಟೆ. ಆ್ಯಕ್ಚುಲಿ ಇದು ಪೂರಿ ಜಗನ್ನಾಥದ ಪ್ರಸಾದ. ಪೂರಿ ಅಂತಾರಲ್ಲ, ಇದಕ್ಕೆ ಹೆಸರು ಬಂದಿದೆ ಅಂದ್ಕೊತೀನಿ ಆ್ಯಕ್ಚುಲಿ. ನೋಡಿ, ಇದು ಪೂರಿ, ಇದು ಸ್ವೀಟ್ ಪೂರಿ, ಆರೆಂಜ್ ಕಲರ್ ಇರೋದು. ಇದು ವೈಟ್ ಇರೋದು ಸಪ್ಪೆ ಇದೆ. ಚೆನ್ನಾಗಿದೆ. ಯಾವಾಗಲೂ ಪ್ರತಿ ವರ್ಷ ಅದೊಂದು ಬಾಕ್ಸ್ನಲ್ಲಿ ತರ್ತಾರೆ. ಆ್ಯಕ್ಚುಲಿ ಆ ಬಾಕ್ಸ್ನ ತೊಗೊಂಡು ಯಾರಿಗೋ ಕೊಡಬೇಕಿತ್ತು. ಅದನ್ನು ಯಾರೋ ತರಲಿಕ್ಕೆ ಹೇಳಿದರು. ಅದ್ರ ಜೊತೆಗೆ ಕೊಟ್ಟು ಕಳಿಸ್ಬಿಟ್ಟೆ ನಾನು ಬಾಕ್ಸ್. ಆ್ಯಕ್ಚುಲಿ ನಮ್ಮ ಮನೇಲಿ ಯಾವಾಗಲೂ ಇರುತ್ತೆ ಆ ಬಾಕ್ಸು. ಅದಾದ ನಂತರ ಈ ಥರ ಗಾಡಿಗೆ ಕಟ್ಟಕ್ಕೆ ನಮ್ಮ ಮನೆಯವ್ರು ಯಾವಾಗಲೂ ತರ್ತಾರೆ. ಆ್ಯಕ್ಚುಲಿ ಇದು ಗಾಡಿಗೆಲ್ಲ ಕಟ್ಟಲಿಕ್ಕೆ ಪ್ರತಿ ವರ್ಷ ತರ್ತಾರೆ. 2 ಗಾಡಿಗೆ ಆಲ್ರೆಡಿ ಕಟ್ಟಾಯಿತು ನಾವು. ಅದಾದ ನಂತರ ಇದು ಕೈಗೆ ದಾರ ಬರುತ್ತಲ್ಲ, ಆರೆಂಜ್ ಕಲರ್ ದಾರ. ಮತ್ತು ನಮ್ಮ ಮನೆಯವ್ರು ಯಾವಾಗಲೂ ಈ ಥರ ಅಷ್ಟಲಕ್ಷ್ಮಿ ಇದ್ರದ್ದು ತರ್ತಾರೆ. ಈ ಥರ ಕಾಯಿನ್ ಚೆನ್ನಾಗಿದೆ. ಗಜಲಕ್ಷ್ಮಿ ಒಂದು ಕಡೆ ಇದೆ, ಒಂದು ಕಡೆ ಇದು ಏನಂತಾರೆ ಲಕ್ಷ್ಮಿ, ಏನಂತಾರಪ್ಪ ನನಗೂ ಹೆಸರು ಗೊತ್ತಾಗ್ತಾಯಿಲ್ಲ ಆ್ಯಕ್ಚುಲಿ. ಅದರಲ್ಲಿ ಮಂತ್ರ ಎಲ್ಲ ಬರೆದಿರ್ತಾರೆ. ಅದಾದ ನಂತರ ಇದೊಂದು ದಾರ ತೊಗೊಂಬಂದಿದ್ದಾರೆ. ಏನೇನೋ ದಾರ ತಂದಿದ್ದಾರೆ, ಏನಂತ ಗೊತ್ತಿಲ್ಲ. ಎಲ್ಲ ಕೈ ಕಟ್ಲಿಕ್ಕೆ ಅನಿಸುತ್ತೆ. ಅಲ್ಲಿ ಏನು ಜಾಸ್ತಿ ಸೇಲ್ ಆಗುತ್ತೋ ಅವೆಲ್ಲ ತರ್ತಾ ಇರ್ತಾರೆ. ಅದಾದ ನಂತರ ಇದು ಬಂದು ಅಲ್ಲಿ ಜಗನ್ನಾಥ ಟೆಂಪಲಲ್ಲಿ ಪೂಜೆ ಮಾಡಿಸಿದಾಗ ಕೊಡುವಂಥದ್ದು. ಈ ಬಳೆ ಕೊಟ್ಟಿದ್ದಾರೆ ಪ್ರಸಾದ ರೂಪವಾಗಿ. ಬಳೆ ಕೊಡ್ತಾರೆ, ಯಾವಾಗಲೂ ಕೊಡ್ತಾರೆ. ಹೋದ ವರ್ಷವೂ ಕೊಟ್ಟಿದ್ದರು, ನಾನು ಹಾಕ್ಕೊಂಡಿದ್ದೆ ಆ್ಯಕ್ಚುಲಿ. ಇದು ನೋಡಿ, ಸಿಂಧೂರ ಎಲ್ಲ ಇದೆ. ಪೂಜೆ ಮಾಡಿ ಹಾಗೆ ಕೊಟ್ಬಿಡ್ತಾರೆ. ಇದು ಥರನೂ ಒಂದು ಸಿಲ್ವರ್ ಬಳೆನೂ ಬಂದಿದೆ ಆ ಥರ ಆ್ಯಕ್ಚುಲಿ. ಆಮೇಲೆ ಇದು ನೋಡಿ ಸಿಂಧೂರ. ಇದು ತುಂಬ ಸ್ಪೆಷಲ್ ಅಲ್ಲಿ, ಆ್ಯಕ್ಚುಲಿ ತುಂಬ ಸ್ಪೆಷಲ್. ಈ ಸಿಂಧೂರ ಬಂದು ನೋಡಿ ಪಿಂಕ್ ಕಲರ್ ಇರುತ್ತೆ ಆ್ಯಕ್ಚುಲಿ. ಹೋದ ವರ್ಷದ್ದು ಹಾಗೆ ಇದೆ ನನ್ನ ಹತ್ರ. ಇದೊಂಥರ ಪಿಂಕಿಶ್ ಇದೆ. ಇದು ಕೆಂಪಿಲ್ಲ ಆ್ಯಕ್ಚುಲಿ, ರೆಡ್ ಆಗಿಲ್ಲ. ಇದು ಒಂಥರ ಲೈಟ್ ಪಿಂಕ್, ಮೆಜಂತಾ ಪಿಂಕ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಹಚ್ಕೊಳ್ಳೋಕ್ಕೆ. ಇನ್ನೊಂದು ಲಾಸ್ಟ್ ಇಯರ್ ತಂದಿದ್ದು ಇದೆ. ಲಾಸ್ಟ್ ಇಯರ್ ಅದೊಂಥರ ಕಲರ್ ಇದೆ. ಅದು ಸ್ವಲ್ಪ ಇನ್ನೊಂಥರ ಡಾರ್ಕ್ ಕಲರ್ ಇದೆ ಆ್ಯಕ್ಚುಲಿ. ಇದು ಸಿಂಧೂರ ಅಂತ ಹೇಳ್ತಾರೆ ಅಲ್ಲಿ ನೋಡಿ. ಹೆಂಗೊಂಥರ ಪಿಂಕ್ ಆಗಿರುತ್ತೆ. ರೆಡ್ ಇಲ್ಲ ಇದೆ ಆ್ಯಕ್ಚುಲಿ. ಅದಾದ ನಂತರ ಇದು ಪವಿತ್ರ ಪೂಜಾ ಅಂತ ಹೇಳಿಬಿಟ್ಟು, ಅಗರಬತ್ತಿ ಅಂತ ಹೇಳ್ಬಿಟ್ಟು, ಇದ್ರ ಒಳಗಡೆ ಪ್ರಸಾದ ಹಾಕ್ಕೊಟ್ಟಿದ್ದಾರೆ. ಕುಂಕುಮ ಹಾಕಿದ್ದಾರೆ ಇದ್ರೊಳಗಡೆ. ಆ್ಯಕ್ಚುಲಿ ಕುಂಕುಮ ಇದೆ ಇದ್ರೊಳಗಡೆ. ಅಗರಬತ್ತಿ ಪ್ರೀಮಿಯಮ್ ಅಂತ ಇದೆ ಇದರೊಳಗಡೆ. ಬಟ್ ಇದ್ರೊಳಗಡೆ ಪ್ರಸಾದ ತೊಗೊಬಂದಿದ್ದಾರೆ ನಮ್ಮ ಮನೆಯವರು. ಅಲ್ಲೇನೋ ಒಳಗಡೆ ಏನೋ ಪೂಜೆ ಮಾಡಿದ್ರಂತೆ, ಸ್ಪೆಷಲ್ ಪೂಜೆ ಅದ್ರದ್ದಿದೆ ಆ್ಯಕ್ಚುಲಿ. ಸ್ಪೆಷಲ್ ಪೂಜೆದು ಇದರೊಳಗಡೆ ಹಾಕ್ಕೊಂಡು ತಂದಿದ್ದಾರೆ. ಆ್ಯಕ್ಚುಲಿ ಕವರ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ಇದರೊಳಗಡೆ ಹಾಕ್ಕೊಂಡ್ಬಂದಿದ್ದಾರೆ. ಅದಾದ ನಂತರ ಇಲ್ಲೂ ಸ್ವಲ್ಪ ಪ್ರಸಾದ, ಒಂದಷ್ಟು ಪ್ರಸಾದಗಳೆಲ್ಲ ತಂದಿದ್ದಾರೆ ನೋಡಿ. ಕುಂಕುಮ ಪ್ರಸಾದ, ಎಲ್ಲ ಪ್ರಸಾದ ಪ್ರತಿ ವರ್ಷವೂ ತರ್ತಾರೆ ನಮ್ಮ ಮನೆಯವರು. ಅದಾದ ನಂತರ ನೋಡಿ, ಇದು ಬತ್ತಿ. ಈ ಬತ್ತಿನ ತುಂಬ ಚೆನ್ನಾಗಿರತ್ತೆ. ಇದು ಎಷ್ಟು ಒಂದೊಂದು ಕಟ್ಟಿರುತ್ತೆ. ಇದನ್ನು ದೇವ್ರ ಮನೇಲಿ ಎಣ್ಣೆ ಹಚ್ಕೊಂಡು ಬತ್ತಿ ಮಾಡೋಕ್ಕೆ ಎಷ್ಟು ತಂದಿದ್ದಾರೆ ನೋಡಿ, ಎಷ್ಟು ಬುಟ್ಟಿ ತಂದಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇದು ಬತ್ತಿ.
ಎಲ್ಲ ಕಲರ್ ಆಗಿದೆ, ಯಾಕಂದರೆ ಅದು ಕುಂಕುಮದೊಳಗಡೆ ಇಟ್ಕೊಂಡ್ಬಂದಿರೋದ್ರಿಂದ ಕಲರ್ ಆಗಿದೆ. ಲಾಸ್ಟ್ ಟೈಮ್ ಇನ್ನೊಂದು ಥರ ಹತ್ತಿ ಉಂಡೆ ಬತ್ತಿ ಬರುತ್ತೆ ಆ ಥರ ತೊಗೊಂಬಂದಿದ್ರು. ಅದು 1 ವರ್ಷ ಕರೆಕ್ಟಾಗಿ ಬಂತು ನನಗೆ. ತುಂಬ ಇತ್ತು ಅದರೊಳಗಡೆ, ಎಷ್ಟು ಕೊಟ್ಟು ತಂದ್ರೋ ಗೊತ್ತಿಲ್ಲ. ಇದು ತುಂಬ ಚೆನ್ನಾಗಿದೆ ನೋಡಿ. ಇದು ಹೋದಾಗ ದೇವಸ್ಥಾನದಲ್ಲಿ ಯಾವಾಗಲೂ ತರ್ತಾರೆ, ವರ್ಷಕ್ಕೆ ಸಾಕು ನನಗೆ, ಬೇಕಾದಷ್ಟು ಆಗುತ್ತೆ. ನೋಡಿ ಒಂದೊಂದು ಬತ್ತಿ ತೊಗೊಂಡು ಹಿಂಗೆ ಎಳ್ಕೊಂಡು ಪೂಜೆ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಅದು ಕುಂಕುಮದ ಜೊತೆ ತಂದಿರೋದ್ರಿಂದ ಕುಂಕುಮ ಆಗಿಬಿಟ್ಟಿದೆ. ಲಾಸ್ಟ್ ಟೈಮು ತುಪ್ಪದ ಬತ್ತಿ ಬರುತ್ತಲ್ಲ ಅದನ್ನು ತಂದಿದ್ದು, ತುಂಬ ಚೆನ್ನಾಗಿತ್ತು. ನನಗೆ ಹೇಳೋದು ಮರ್ತೋಯ್ತು, ಇಲ್ಲ ಅಂದರೆ ನಾನು ತುಪ್ಪದ ಬತ್ತಿ ತೊಗೊಬನ್ನಿ ಅಂತ ಹೇಳ್ತಾಯಿದ್ದೆ. ಅದಾದ ನಂತರ ಅನ್ನದಾನ ಮಾಡ್ತಾರೆ ಅಲ್ಲಿ, ಆ್ಯಕ್ಚುಲಿ ಇದರಲ್ಲಿ ಮಹಾಸುರ ಅಂತ ಹೇಳ್ಬಿಟ್ಟು, ಶುಗರ್ ಮಹಾಸುರ ನಿಜೋಗಿ ಕೋಲಿ ಬೈಕುಂಠ ಧಾಮ್ ಅಂತ ಜಗನ್ನಾಥ ಟೆಂಪಲಿಂದ ಇದು. ಆ್ಯಕ್ಚುಲಿ ಇಲ್ಲಿ 1150 ರೂಪಾಯಿನ ಅನ್ನದಾನಕ್ಕೆ ಕೊಟ್ಟು ಬಂದಿದ್ದಾರೆ. ಆ್ಯಕ್ಚುಲಿ ಯಾವಾಗಲೂ ಕೊಡ್ತಾರೆ, ಪ್ರತಿ ವರ್ಷ ಹೋದಾಗಲೂ ಕೊಡ್ತಾರೆ. ಅದಕ್ಕೆ ಸ್ಲಿಪ್ ಕೊಟ್ಟಿದ್ದಾರೆ. ಅಂತೂ ಮೀಟಿಂಗ್ ಎಲ್ಲ ಮುಗಿಸಿ ಭುವನೇಶ್ವರ ಜಗನ್ನಾಥ ಎಲ್ಲ ಮುಗಿಸಿ ಬಂದಿದ್ದಾರೆ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಬಟ್ ಭಾಳ ಬಿಸಿಲಿದೆ ಅಲ್ಲಿ ಜಗನ್ನಾಥ ಟೆಂಪಲಲ್ಲೆಲ್ಲ ಕಡೆ, ಭುವನೇಶ್ವರ ಎಲ್ಲ ಕಡೆನೂ ಭಾಳ ಬಿಸಿಲು ಅಂತ ಹೇಳ್ತಾಯಿದ್ರು. ಅಷ್ಟು ಬಿಸಿಲಿದೆ, ಇಲ್ಲೇ ಪರವಾಗಿಲ್ಲ, ಇಲ್ಲೇ ನೆಮ್ಮದಿಯಾಗಿದ್ದಾರೆ. ಅಲ್ಲಿ ಭಾಳ ಬಿಸಿಲಿದೆ ಅಂತ ಹೇಳಿದೆ, ಓಡಾಡೋಕ್ಕೆ ಆಗಲ್ಲ ಆಚೆ. ಬಟ್ ಇದು ಮೀಟಿಂಗ್ ಇರೋದ್ರಿಂದ ಒಂದು 3 ದಿನ 4 ದಿನ ಮೀಟಿಂಗ್ ಒಳಗಡೆ ಎಸಿ ರೂಮಲ್ಲೇ ಇದ್ದರು. ಬಟ್ ಒಂದು ಸ್ವಲ್ಪ ದೇವಸ್ಥಾನಗಳಿಗೆ ಓಡಾಡೋಕ್ಕೆ ಸ್ವಲ್ಪ ಅಷ್ಟೇ, ಶಾಪಿಂಗ್ ಎಲ್ಲ ಹೋಗೋಕ್ಕೆ ಟೈಮ್ ಸಿಕ್ಕಿಲ್ಲ ಅವ್ರಿಗೆ. ಅದಕ್ಕೋಸ್ಕರ ಬರೀ ದೇವಸ್ಥಾನ ಮಾತ್ರ ಹೋಗಿದ್ದಾರೆ. ಆಮೇಲೆ ಸನ್ ಟೆಂಪಲ್ಲು, ಆಮೇಲೆ ಭುವನೇಶ್ವರ ಜಗನ್ನಾಥ ಟೆಂಪಲ್ಲು, ಆಮೇಲೆ ತುಂಬ ಒಂದು ಸ್ವಲ್ಪ ಟೆಂಪಲ್ಗಳನ್ನೆಲ್ಲ ಮತ್ತೆ ವಿಸಿಟ್ ಮಾಡಿ ಬಂದಿದ್ದಾರೆ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಎಲ್ಲರಿಗೂ.